ಬೇರೆ ಫುಲ್ ಟಾಟಾ. ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಅಂದರೆ ಅಲ್ಲಿ ಹೋಗ್ಬಿಟ್ಟು ಆ ಥರ ಮಾತಾಡಬೇಕು. ಏನಂತೀಯ? ಈಗ ಬಂದಂಗೆ ಆಗ್ತಾ ಇದೆ. ನೋಡ್ಬೋದು ಕರೆಕ್ಟಾಗಿ ಸನ್ಸೆಟ್ ಕಾಣಿಸ್ತಾ ಇದೆ. ವಾವ್ ನೈಸ್. ಕನ್ಯಾಕುಮಾರಿ ನಾನು ಮತ್ತು ಕಾರ್ತಿಕ್. ಬಿಸಿಲು ಮಾತ್ರ ಹೇಳ್ಬಾರ್ದು. ನಾನು ಇನ್ನೊಬ್ಬ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗೆಲ್ಲ ಅಂದರೆ ಇದು ಕನ್ಯಾಕುಮಾರಿ ವ್ಲಾಗು. ಅರ್ಥ ಆಯ್ತು ಅನ್ಸುತ್ತೆ. ಕನ್ಯಾಕುಮಾರಿ ನಾನು ಮತ್ತು ಕಾರ್ತಿಕ್. ಕನ್ಯಾಕುಮಾರಿಗೆ ಹೋಗೋಣ, ಸಿಗೋಣ. ಏನಕ್ಕಂದರೆ ಬೀಚ್ ವ್ಯೂ ಕನ್ಯಾಕುಮಾರಿಯಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಅಲ್ಲಿ ಹೋಗ್ತಾ ಸಿಗೋಣ. ಇದರಲ್ಲಿ ಯಾವ್ದಲ್ಲಿ ಹೋಗೋದಂತ ಗೊತ್ತಾಗ್ತಿಲ್ಲ. ಗಾಡಿದಲ್ಲಿ ಹೋಗೋಣ, ಕಾರಲ್ಲಿ ಹೋಗೋಣ, ಬೈಕಲ್ಲಿ ಹೋಗೋಣ, ಏನರಲ್ಲಿ ಹೋಗೋದನ್ನು ಗೊತ್ತಿಲ್ಲ. ಸಿಗೋಣ ಜನ್ಮಕ್ಕೆ ಹೋಗೋ. ಅಲ್ಲಿ ಹೋಗ್ಬಿಟ್ಟು ಇವಾಗ ಕರೆಕ್ಟಾಗಿ ಫ್ರೆಂಡ್ ಮನೆದು ಬಿಸಿಲು ಮಾತ್ರ ಹೇಳ್ಬಾರ್ದು. ಇವನು ನಾನು ಇನ್ನೊಬ್ಬ ಅಸ್ಲಾಂ ಅಂತೀವಿ ಮನೆಯಲ್ಲಿ ಅವನು ಮತ್ತೆ ಎಲ್ಲ ಸಿಗೋಣ ಬನ್ನಿ. ಇವಾಗ 10 ನಿಮಿಷ ಅಂದ್ಬಿಟ್ಟು ಅರ್ಧ ಗಂಟೆ ಕಾಯಿಸ್ತವನೆ. ಫುಲ್ ಸೆಕೆ ಅಂದರೆ ಸೆಕೆ ಕಾಯಿಸ್ತು. ಸುಮ್ಮನೆ ನಿಂತಿದ್ದೀನಿ, ನೋಡ್ಬೋದು ಹೆಂಗೆ ಸೆಕೆ ಸುರಿತೈತೆ ಅಂದರೆ. ಆ ಥರ ಅಲ್ಲ, ಬೆಂಗಳೂರು ಅಂದರೆ ಬೆಂಗಳೂರೇ. ಆ ಥರ ಕ್ಲೈಮೇಟ್ ಎಲ್ಲೂ ಬರಲ್ಲ. ನಮ್ಮ ದೇಶ ಫುಲ್ ಸೆಕೆ, ಸುಳ್ಳಲ್ಲಿ ಬಡ್ದು ಗಾಳಿ ಬರ್ತೈತೆ, ಅದು ಸೆಕೆ ಗಾಳಿ. ಏನಂತೀಯ? ಈಗ ಬಂದಂಗೆ ಆಗ್ತಾ ಇದೆ ಬಿಸಿ ಗಾಳಿ. ಬನ್ನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಫುಲ್ ಯಾವ ಥರ ರೀಲ್ಸ್ ಮಾಡ್ಬೇಕಂದ್ರೆ ಅಲ್ಲಿ ಹೋಗ್ಬಿಟ್ಟು ಆ ಥರ ಮಾತಾಡಬೇಕು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಫುಲ್ ಟ್ರೆಂಡಿಂಗ್ ಆಗಿರ್ತಲ್ಲ. ಜಿಮ್ ಬೇರೆ ಸ್ಕಿಪ್ ಮಾಡಿದ್ದೀನಿ ಅದು ದಿವಸ. ನಾಳೆ ಹೋಗಲ್ಲ. 10 ನಿಮಿಷ ಅಂದ್ಬಿಟ್ಟು ಅವಾಗಿಂದ ಅರ್ಧ ಗಂಟೆ ಕಾಯಿಸ್ತವನೆ. ನೋಡ್ಬೋದು ನಾನು ನಮ್ಮ ಫ್ರೆಂಡು ಅಸ್ಲಾಂ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇನ್ನೊಬ್ಬ ಅಲ್ಲಿ ಕುತ್ಕೊಂಡು ಅವ್ನು ಮುಂದೆ ನೋಡ್ಸೋಕ್ಕಾಗಲ್ಲ. ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀವಿ. ಹಿಂದೆ ಯಾರೋ ಅದು? ನಾನು ಹಿಂದೆ ಬೇರೆ ಫುಲ್ ಟಾಟಾ. ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಏನೋ ಅನ್ಕೊಂತಾರೆ, ಆದರೂ ಮೀಟರ್ ಬೇಕು. ಕನ್ಯಾಕುಮಾರಿಗೆ ಹೋಗಿ ಸಿಗೋಣ ಬನ್ನಿ. ಅಲ್ಲ ದಾರಿ ಬಂದ್ಮೇಲೆ ಲ್ಯಾಪ್ಟಾಪ್ ಬರ್ತೈತೆ, ವ್ಲಾಗ್ ಎತ್ಬೇಕಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆಲ್ಮೋಸ್ಟ್ ಕನ್ಯಾಕುಮಾರಿಗೆ ಬಂದಿದ್ದೀವಿ. ಬನ್ನಿ ಜನರೇ, ಬನ್ನಿ ಬನ್ನಿ. ಕನ್ಯಾಕುಮಾರಿ ಬೀಚ್ ಸೈಡ್ ಹತ್ರ ಬನ್ನಿ. ಇವಾಗ ಏನೇನು ಸಿಗುತ್ತೆ ಎಲ್ಲ ನೋಡ್ಕೊಂಡು ಹೋಗೋಣ. ಫುಲ್ ಡ್ರಿಂಕ್ಸ್ ಬೇಕಂದ್ರೆ ಡ್ರಿಂಕ್ಸು ಎಲ್ಲ ಐಟಮ್ ಸಿಗುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ಆದರೆ ಬೆಂಗಳೂರಲ್ಲೇ ಎಲ್ಲ ಸಿಗುತ್ತಪ್ಪ. ಬೇರೆ ಬೇರೆ ಥರ ಗಾಳಿನೂ ಚೆನ್ನಾಗಿ ಹೊಡಿತೈತೆ ಬೀಚಲ್ಲಿ. ಇವಾಗ ಬೀಚಲ್ಲಿ ಎಂಟ್ರಿ ಆಗೋಣ ಬನ್ನಿ. ನಾನು ಸ್ಟ್ಯಾಚು, ಆ ಸ್ಟ್ಯಾಚು ಹತ್ರ ಹೋಗೋಕ್ಕೆ ನೆಕ್ಸ್ಟು 4 ಗಂಟೆ ಒಳಗಡೆ ಬರ್ಬೇಕಂದ್ರು. ನಾವು ಬೇರೆ ಮಲ್ಕೊಂಬಿಟ್ಟಿದ್ದೆ ನಾನು 4 ಗಂಟೆಗೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಾವು ಹೋಗ್ತಾ ಇದ್ದೀವಿ ಬೀಚಿಗೆ. ನಾವು ಅಲ್ಲಿ ಹೋಗ್ಬೇಕಾಗಿತ್ತು. ನಾಳೆ ಸಿಕ್ಕಿದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಬ್ಯಾಂಗ್ಳೂರ್ಗೆ ಬಿಡ್ತೀನಿ. ನೆಕ್ಸ್ಟಲ್ಲಿ ಬರೋದು ಮಾಡ್ಕೊಂಡಿದ್ದೀನಿ. ಅದಕ್ಕೆ 4 ಗಂಟೆ ಒಳಗಡೆ ಬುಕ್ ಮಾಡಬೇಕು ಅಂದರು. ನಾವು 4 ಗಂಟೆ ಮೇಲೆ ಬಂದ್ವಿ. 4 ಗಂಟೆಗೆಲ್ಲ ಬಂದರೆ ಕಾಲಿಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತಿಲ್ಲ. ಪಕ್ಕ ನಂಗೆ ಗೊತ್ತಿರುತ್ತೆ, ನನಗೆ ಗೊತ್ತಿತ್ತು. ಇವರು ಕರ್ಕೊಂಬಂದ್ಬಿಟ್ಟು ನನ್ನನ್ನೇ ಎಕ್ಸ್ಪ್ಲೋರ್ ಮಾಡಿಸ್ತಾರೆ. ಏನು ಹೇಳ್ತಾರೆ, ಈಗ ಐತೆ ಅದೈತೆ ಮುಚ್ಚ ಬಾಯಿ. ಕರ್ಕೊಂಬಂದ್ಬಿಟ್ಟು ನೋಡ್ಬೋದು. ಅದೇ ಒಂಥರ ಗಾಳಿ ಚೆನ್ನಾಗೈತೆ. ಬನ್ನಿ ಬಿಸಿಲು ಮಾವಿನಕಾಯಿ ಇಲ್ಲಿ ಬೇರೆ ನೋಡ್ಬೋದು. ಕರೆಕ್ಟಾಗಿ ಸನ್ಸೆಟ್ ಕಾಣಿಸ್ತಾ ಇದೆ. ವಾವ್ ನೈಸ್. ಆಗೈತೆ ವ್ಯೂ ಮಾತ್ರ. ನಾಳೆ ಇನ್ನೊಂದು ಕಡೆ ಹೋಗ್ತೀವಿ, ಅಲ್ಲಿ ರೀಲ್ಸ್ ಶೂಟು ಆ ಥರ ಲೊಕೇಶನ್ ಅದು ನೋಡಿಸ್ತೀನಿ. ಇಲ್ಲೂ ಸನ್ಸೆಟ್ ಮಾತ್ರ ಭಾರಿ ಫೀಲ್ ಆಗೈತೆ. ಒಂಥರ ಗಾಳಿ ಹೊಡಿತೈತೆ. ಎಲ್ಲಿ ಬಂದಿದ್ದೀವಿ ಅಂದರೆ ಹೈಟಿಗೆ ಇಲ್ಲಿ ನೋಡಿ.
ಅಂದರೆ ಒಂದು 6 ಫ್ಲೋರ್ ಹೈಟ್ ಇರೋದು ಪಕ್ಕ ಇದು. ಅದೇ ಸ್ಟ್ಯಾಚು. ಅಲ್ಲೇ ಸಿಕ್ಕಿದ್ರೆ ಹೋಗ್ತೀವಿ.